ಒಂದ್ ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ಒಂದಿಷ್ಟು ಸಮಸ್ಯೆ ಉಂಟಾಗಿತ್ತು. ಅದರಲ್ಲೂ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಇತ್ತು. ಈ ಸಂಕಷ್ಟದ ಮಧ್ಯದಲ್ಲಿ ಭಾರತಕ್ಕೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಭಾರತದತ್ತ ಬರ್ತಾ ಇದೆ ಸಿಲಿಂಡರ್ ಹೊತ್ತ 2 ಹಡಗುಗಳು. ಹಾರ್ಮುಜ್ ಜಲಸಂಧಿ ದಾಟಿವೆ ಶಿವಾಲಿಕ್ ಮತ್ತೆ ನಂದಾದೇವಿ ಹಡಗುಗಳು. ಇನ್ನೆರಡು ದಿನದಲ್ಲಿ ಭಾರತದ ಬಂದರಿಗೆ ಈ 2 ಹಡಗುಗಳು ಬರ್ತಾವೆ. ಮುಂಬೈ ಅಥವಾ ಕಾಂಡ್ಲಾ ಬಂದರಿಗೆ ಈ 2 ಹಡಗುಗಳು ಬರ್ತಾವೆ. ಶಿವಾಲಿಕ್ ನಂದಾದೇವಿಗೆ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಅನ್ನು ನೀಡಲಾಗಿದೆ. ಶಿವಾಲಿಕ್ ಹಡಗಿನಲ್ಲಿ ಸುಮಾರು 40,000 ಮೆಟ್ರಿಕ್ ಟನ್ ಎಲ್ಪಿಜಿ ಇದ್ರೆ, ನಂದಾದೇವಿ ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನ ಹೊತ್ತು ತರಲಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಿಂದ ಭಾರತದ 40 ಹಡಗುಗಳು ದಾಟೋದಕ್ಕೆ ಇರಾನ್ ಅವಕಾಶವನ್ನ ಮಾಡಿಕೊಟ್ಟಿದೆ. ಅದರಲ್ಲಿ 2 ಪ್ರಮುಖ ಹಡಗುಗಳು ಈಗ ಆಲ್ರೆಡಿ ಮೂವ್ ಆಗಿದೆ. ಇನ್ನು 2 ದಿವಸದಲ್ಲಿ ಅದು ಭಾರತಕ್ಕೆ ಪ್ರವೇಶವನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ ಒಂದು ನಿರೀಕ್ಷೆ ಇದೆ. ಮಧ್ಯಪ್ರಾಚ್ಯ ದೇಶಗಳಿಂದ ಭಾರತ ಹೆಚ್ಚಿನ ಪ್ರಮಾಣದ ಎಲ್ಪಿಜಿ ಆಮದನ್ನ ಮಾಡಿಕೊಳ್ಳುತ್ತೆ. ಆದ್ದರಿಂದ ಶಿವಾಲಿಕ್ ಹಡಗು ಸುರಕ್ಷಿತವಾಗಿ ಸಾಗುವುದು ದೇಶದ ಅಡುಗೆ ಅನಿಲ ಸರಬರಾಜು ಮತ್ತು ಇಂಧನ ಭದ್ರತೆಗೆ ಅತ್ಯಂತ ಮುಖ್ಯವಾಗಿದೆ. ಈಗ ಮೂಲಗಳ ಪ್ರಕಾರ ಈ ಪ್ರದೇಶದಲ್ಲಿ ಸಾಗ್ತಿರುವಂತಹ ಭಾರತೀಯ ಹಡಗುಗಳ ಚಲನವಲನವನ್ನ ಅಧಿಕಾರಿಗಳು ನಿರಂತರವಾಗಿ ಗಮನಿಸ್ತಾ ಇದ್ದಾರೆ. ಹೈ ರಿಸ್ಕ್ ಪ್ರದೇಶವನ್ನ ಸಂಪೂರ್ಣವಾಗಿ ದಾಟುವವರೆಗೆ ನೌಕಾಪಡೆಯ ರಕ್ಷಣೆಯನ್ನ, ಎಸ್ಕಾರ್ಟ್ ಅನ್ನ ಮುಂದುವರಿಸಲಾಗುತ್ತೆ. ಒಂದ್ಸತಿ ಈ ಹೈ ರಿಸ್ಕ್ ಪ್ರದೇಶ ಏನಿದೆ ಅದನ್ನ ದಾಟ್ಕೊಂಡು ಬಂದ ಮೇಲೆ ಯಾವುದೂ ಸಮಸ್ಯೆ ಇರೋದಿಲ್ಲ. ಇನ್ನು 2 ದಿವಸದಲ್ಲಿ ಈ 2 ಹಡಗುಗಳು ಭಾರತವನ್ನ ತಲುಪಬಹುದು ಅಂತ ಹೇಳಿ ನಿರೀಕ್ಷೆ ಇದೆ. ನೌಕಾಪಡೆಯ ಎಸ್ಕಾರ್ಟ್ ಕೂಡ ಸದ್ಯಕ್ಕೆ 2 ಹಡಗುಗಳಿಗೆ ನೀಡಲಾಗಿದೆ. ಈ 2 ಹಡಗುಗಳು ಬರ್ತಾ ಇದ್ದಂಗೆ ಈಗೇನು ಗ್ಯಾಸ್ ಎಮರ್ಜೆನ್ಸಿ ಅಥವಾ ಗ್ಯಾಸ್ನ ಅಭಾವ ಉಂಟಾಗಿದೆ, ಅದಕ್ಕೆ ಮುಕ್ತಿ ಸಿಗುತ್ತೆ. ಯಾರು ಆತಂಕ ಪಡುವಂತ ಅಗತ್ಯ ಇಲ್ಲ. ಶಿವಾಲಿಕ್ ಹಾಗೇನೆ ನಂದಾದೇವಿ 2 ಹಡಗುಗಳು ಭಾರತದತ್ತ ಬರ್ತಾ ಇವೆ. ಎಲ್ಪಿಜಿ ಹೊತ್ತಂತ ಹಡಗುಗಳಿದು. ಮಧ್ಯಪ್ರಾಚ್ಯ ದೇಶಗಳಿಂದ ಇದು ಬರ್ತಾ ಇರೋದ್ರಿಂದ ಸಹಜವಾಗಿ ಒಂದಿಷ್ಟು ಆತಂಕ ಅಂತೂ ಇತ್ತು. ಮುಸ್ತಾಬಾ ಖಮೇನಿ ಹತ್ಯೆಗೆ ಅಮೆರಿಕ ಪ್ಲಾನ್ ಅನ್ನ ಮಾಡಿದೆ. ಮುಸ್ತಾಬಾ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. $10 ಮಿಲಿಯನ್ ಅನ್ನ ಅಮೆರಿಕ ಘೋಷಣೆ ಮಾಡಿದೆ. ಇರಾನ್ ಸೋತಿದೆ ಅಂತ ಹೇಳಿ ಮೊನ್ನೆಯಿಂದಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬರ್ತಾ ಇದ್ರು. ಇರಾನ್ನ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಇನ್ನೊಂದು ಕಡೆ ಮುಸ್ತಾಬಾ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬಹುಮಾನವನ್ನು ಕೂಡ ಅಮೆರಿಕ ಘೋಷಣೆ ಮಾಡಿದೆ. $10 ಮಿಲಿಯನ್ ಅನ್ನ ಅಮೆರಿಕ ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ತೀವ್ರ ರೀತಿಯಲ್ಲಿ ದಾಳಿ ಮುಂದುವರಿಸಿಕೊಂಡು ಹೋಗಿದೆ ಅಮೆರಿಕ ಇರಾನ್ ಮೇಲೆ. ಪ್ರತಿ ದಾಳಿಯನ್ನು ಕೂಡ ಇರಾನ್ ಮುಂದುವರಿಸಿಕೊಂಡು ಬರ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮಧ್ಯದಲ್ಲಿ ಯುದ್ಧ ಎಷ್ಟು ದಿನ ಇನ್ನೂ ನಡೆಯುತ್ತೆ ಗೊತ್ತಿಲ್ಲ. ಈ ಹಿಂದೆನೆ ಟ್ರಂಪ್ ಹೇಳಿದ್ರು, ಉತ್ತರಾಧಿಕಾರಿ ಆಯ್ಕೆಯಲ್ಲಿ, ಪರಮೋಚ್ಚ ನಾಯಕನ ಆಯ್ಕೆ ಪ್ರಕ್ರಿಯೆಯಲ್ಲಿ ಇರಾನ್ ನಮ್ಮನ್ನ ಪರಿಗಣಿಸಬೇಕು ಅಂತ ಹೇಳಿ. ಅದಾಗಿಯೂ ಕೂಡ ಇದಕ್ಕೆ ಸೊಪ್ಪು ಹಾಕದಂತ ಇರಾನ್ ಜೂನಿಯರ್ ಖಮೇನಿಯನ್ನ ಯಾವಾಗ ಆಯ್ಕೆ ಮಾಡ್ತು, ಇದು ಅಮೆರಿಕ ಕಣ್ಣನ್ನ ಕೆಂಪು ಮಾಡಿಬಿಟ್ಟಿದೆ. ನಾವು ಖಂಡಿತ ಆತನನ್ನ ಬಿಡೋದಿಲ್ಲ ಅಂತ ಹಿಂದಿನಿಂದಲೂ ಟ್ರಂಪ್ ಹೇಳ್ಕೊಂಡು ಬಂದಿದ್ರು. ಇದೀಗ ಆತನ ತಲೆಗೆ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಮುಸ್ತಾಬಾ ಸುಳಿವು ಕೊಟ್ರೆ ಬಹುಮಾನ ಕೊಡ್ತೀವಿ ಅಂತ ಹೇಳಿ ಅಮೆರಿಕ ಹೇಳಿದೆ. ಇನ್ನು ಬಾಗ್ದಾದ್ ಮೇಲೆ ಇರಾನ್ ದಾಳಿ ಮುಂದುವರೆದಿದೆ. ಬಾಗ್ದಾದ್ನಲ್ಲಿನ ಯುಎಸ್ ಕಚೇರಿ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಡ್ರೋನ್ಗಳಿಂದ ದಾಳಿ ಮಾಡಿದೆ ಇರಾನ್ ಸೇನೆ. ಬಾಗ್ದಾದ್ನಲ್ಲಿನ ಯುಎಸ್ ಕಚೇರಿಯನ್ನ ಅಟ್ಯಾಕ್ ಮಾಡಿದೆ. ಇರಾನ್ ಕೂಡ ಪ್ರತಿ ದಾಳಿಯನ್ನ ಮುಂದುವರೆಸಿದೆ. ತನ್ನ ಪ್ರತೀಕಾರ ನಿಲ್ಲೋದಿಲ್ಲ. ಈ ಹಿಂದೆ ಮಾತುಕತೆಯಲ್ಲಿ 3 ಪ್ರಮುಖ ಕಂಡೀಷನ್ ಇಟ್ಟು ನಾವು ಸಂಧಾನಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿತ್ತು. ಇನ್ನೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಗಲ್ಫ್ ರಾಷ್ಟ್ರದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡೋ ಮುಖೇನ ಅಮೆರಿಕ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನ, ಒತ್ತಡ ಹೇರುವಂತ ಪ್ರಯತ್ನವನ್ನ ಇರಾನ್ ತನ್ನ ಪ್ರತೀಕಾರದ ದಾಳಿಯಲ್ಲಿ ಮುಂದುವರಿಸಿಕೊಂಡು ಬಂದಿದೆ. ಮಧ್ಯಪ್ರಾಚ್ಯ ಭಾಗದಲ್ಲಿರುವಂತ ಯುಎಸ್ ಕಚೇರಿ ಮೇಲೆ ದಾಳಿಯನ್ನ ಮುಂದುವರಿಸಿಕೊಂಡು ಹೋಗಿದೆ. ಬಾಗ್ದಾದ್ನಲ್ಲಿರುವಂತಹ ಯುಎಸ್ ಕಚೇರಿಯನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನ ಮುಂದುವರಿಸಿದೆ ಇರಾನ್. ಬಾಗ್ದಾದ್ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರತೀಕಾರವನ್ನ ಇರಾನ್ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಅಂದ್ರೆ ಅಮೆರಿಕ ಕೂಡ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟು ಸಸ್ಟೈನ್ ಮಾಡುತ್ತೆ ಇರಾನ್ ಅಂತ ಹೇಳಿ. ಈ ಯುದ್ಧ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋ ಆತಂಕದ ಮಧ್ಯದಲ್ಲಿ ಅಮೆರಿಕ ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಹೊರಟಿದೆ. ಪರಮೋಚ್ಚ ನಾಯಕನ ತಲೆಗೆ ಈಗ ಬಹುಮಾನವನ್ನು ಘೋಷಣೆ ಮಾಡಿರೋದೆ
ಸೊ ಇನ್ನು ಯಾವ ಲೆವೆಲ್ ತನಕ ಹೋಗುತ್ತೆ, ಎಷ್ಟು ಸಿವಿಯಾರಿಟಿ ಪಡ್ಕೊಳ್ಳುತ್ತೆ ಯುದ್ಧ ಅಂತ ಹೇಳಿ ಇವಾಗ ಆತಂಕ ಶುರುವಾಗಿದೆ. ಇನ್ನೊಂದು ಕಡೆ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಏರ್ ಸ್ಟ್ರೈಕ್ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಿದೆ ಇರಾನ್ ದಾಳಿಗೆ ಹೊತ್ತಿ ಉರಿದಿದೆ ಸೆಂಟ್ರಲ್ ಇಸ್ರೇಲ್. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಪ್ರಬಲವಾಗಿ ದಾಳಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಸೆಂಟ್ರಲ್ ಇಸ್ರೇಲ್ ಮೇಲೆ ಈಗ ಏರ್ ಸ್ಟ್ರೈಕ್ ಅನ್ನ ಮಾಡಿರೋದು. ಇರಾನ್ನ ದಾಳಿಗೆ ಹೊತ್ತಿ ಉರಿದಿದೆ ಸೆಂಟ್ರಲ್ ಇಸ್ರೇಲ್. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಇರಾನ್ ಈ ಬಾರಿ ಇಸ್ರೇಲ್ ಮೇಲೆ ಅಟ್ಯಾಕ್ ಅನ್ನ ಮಾಡಿರೋದು ಪರಿಣಾಮ ನೋಡ್ತಾ ಇದ್ದೀವಿ. ಟೆಲ್ ಅವೀವ್ನಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ಏರ್ ಸ್ಟ್ರೈಕ್ಗೆ ಇಸ್ರೇಲ್ ಹೊತ್ತಿ ಉರಿತಾ ಇದೆ. ಸೆಂಟ್ರಲ್ ಇಸ್ರೇಲ್ನ ದೃಶ್ಯ ಇದು. ಒಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿರುವಂತಹ ಯುಎಸ್ ರಾಯಭಾರ ಕಚೇರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಇನ್ನೊಂದ್ ಕಡೆ ಇಸ್ರೇಲ್ನ ರಾಜಧಾನಿಯಲ್ಲಿ ಪ್ರಮುಖ ಸ್ಥಳಗಳು ಏನೇನಿದೆ, ಸೊ ಅದ್ರ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮುಂದುವರಿಸಿದೆ.